ಖಂಡಿತಮ್ಮ. ನೋಡಿ, ಗ್ರಹಣದ ಮುಂಚೆನೇ ಯುದ್ಧಗಳು ಪ್ರಾರಂಭ ಆಯಿತು. ಗ್ರಹಣದ ಪ್ರಾರಂಭ ಆದಂತಹದ್ದು ಗ್ರಹಣ ಮುಗಿದ ಮೇಲೆ ಇದರ ಪರ್ಯಾಯ ಇನ್ನಷ್ಟು ಜಾಸ್ತಿ ಇರುತ್ತೆ. ಪ್ರಕೃತಿ ಮೇಲೂ ಸಾಕಷ್ಟು ವಿಕೋಪಗಳು ಬೀಳುತ್ತೆ. ಸಮುದ್ರ ಇರ್ಬೋದು, ಅಥವಾ ನದಿ ಇರ್ಬೋದು, ಅಥವಾ ಕೆಲವಷ್ಟು ಅಗ್ನಿ ಮಳೆಗಳಾಗಿರ್ಬೋದು. ಈ ಸಾಕಷ್ಟು ಕಡೆ ನೋಡಿ, ಅಗ್ನಿ ಇದ್ದಕ್ಕಿದ್ದಂಗೆ ಬೆಂಕಿ ಬೀಳುವಂಥದ್ದು, ಹೋಗ್ತಾ ರಸ್ತೆಗಳಲ್ಲಿ ಹೋಗುವಂಥ ಬಸ್ಸುಗಳು ಇದ್ದಕ್ಕಿದ್ದಂಗೆ ಅಂಟ್ಕೊಂಡು ಉರಿತಕ್ಕಂಥದ್ದು, ಇದೆಲ್ಲವೂ ನಾವು ನೋಡ್ತಾ ಇದ್ದೀವಿ. ಆದರೆ ಆ ಪ್ರಾರಂಭ ದಿನಕ್ಕಿಂತ ಮುಂಬರ್ತಕ್ಕಂಥ ದಿನಗಳಲ್ಲಾಗುವಂಥ ಸಮಸ್ಯೆ ಇದೆಯಲ್ಲ, ಇದು ಸಾಕಷ್ಟು ಆಗುತ್ತಮ್ಮ. ಹಾಗಾಗಿ ಗ್ರಹಣ ಕಾಲ ಅಂತ ಆದಾಗ, ಗ್ರಹಣ ಮುಗಿದ ಮೇಲೆ ಆದರೂ ಸಹಿತ ಇದಕ್ಕೆ ಗ್ರಹಣ ಶಾಂತಿ ಅಂತಿದೆ. ಆ ಗ್ರಹಣ ಶಾಂತಿಗಳನ್ನು ಸಾಕಷ್ಟು ದೇವಾಲಯಗಳಲ್ಲಿ, ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಇದನ್ನು ನಡೆಸ್ತಾರೆ. ಯಾವತ್ತು ಗ್ರಹಣ ಶಾಂತಿ ಗ್ರಹಣದ ಪುಣ್ಯಾಹ ಅಂತಲ್ಲಿದೆ. ಗ್ರಹಣ ಬಿಟ್ಟಾದ ಮೇಲೆ ಸ್ಥಳವನ್ನ ಮತ್ತು ದೇವಾಲಯವನ್ನ, ಆ ಜಾಗಗಳನ್ನ ಪುಣ್ಯಾಹ ಮಾಡಿ ಶುದ್ಧಿ ಮಾಡಬೇಕು ಅಂತ, ಪಂಚಗವ್ಯ ಸ್ಥಾಪನ ಮಾಡಬೇಕು ಅಂತ ವಿಶ್ವಮಾತೆ ಗೋಮಾತೆಯ ಗೋಮೂತ್ರ ಗೋಮಯವನ್ನು ತಂದು ಮನೆಯಲ್ಲಿ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಅನಂತರ ಪೂಜಾನುಷ್ಠಾನ ಅಂತಿದೆ.